ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸಿಂಪಲ್ಲಾಗಿ ಮುಸ್ಕಿನ ಜೋಳನ ಬಳಸ್ಕೊಂಡು ವಡೆ ಮಾಡೋದು ಹೇಗೆ ಅಂತ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಆಯಿತು, ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇರ್ಬೋದು, ನಾನಿಲ್ಲಿ 2 ಮುಸ್ಕಿನ ಜೋಳನೂ ಸಿಪ್ಪೆ ತೆಗೆದು ಸೈಡ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಈ ವಡೆ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು 7 ರಿಂದ 8 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ತೊಗೊಳ್ಳಿ. ಹಾಗೆ ಒಂದು 3-4 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪು, 2 ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಮುಸ್ಕಿನ ಜೋಳನ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಈ ಜೋಳ ಏನಿದೆ ನಾವು ಬಿಡಿಸ್ಕೊಳ್ಳೋಣ. ಇದನ್ನು ತುಂಬ ಈಸಿಯಾಗಿ ಕೂಡ ನಾವು ಜೋಳನ ಬಿಡಿಸ್ಕೋಬೋದು. ಈ ರೀತಿ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನಾವು ಜೋಳನ ಒಂದು ಸಾಲಷ್ಟು ನೀಟಾಗಿ ಬಿಡಿಸ್ಕೊಂಬಿಟ್ರೆ ಈಸಿಯಾಗಿ ನಾವು ಜೋಳನ ಬಿಡಿಸ್ಕೋಬೋದು. ನಿಮ್ಗೆ ಈ ರೀತಿ ಬಿಡಿಸ್ಲಿಕ್ಕೆ ಆಗಲ್ಲ ಅಂದರೆ ಚಾಕುದಲ್ಲೂ ಕೂಡ ನಾವು ಈ ಜೋಳನ ನಾವು ಕಟ್ ಮಾಡ್ಕೊಂಡು ತೊಗೋಬೋದು. ಈ ರೀತಿ ನೋಡ್ತಾ ಇರ್ಬೋದು, ಒಂದು ಸಾಲನ್ನ ಬಿಡಿಸಿ ನಾನು ಜೋಳನ ನೀಟಾಗಿ ಎಷ್ಟು ಈಸಿಯಾಗಿ ಜೋಳನ ಬಿಡಿಸ್ಕೋಬೋದು ಅಂತ ನೋಡ್ತಾ ಇದ್ದೀರಾ ಅಲ್ವಾ. ಈ ರೀತಿ ಎಲ್ಲ ಮುಸ್ಕಿನ ಜೋಳನೂ ನೀಟಾಗಿ ನಾನಿಲ್ಲಿ ಬಿಡಿಸಿ ಇಟ್ಕೊತಾ ಇದ್ದೀನಿ. ಈ ಕಾರ್ನ ವಡೆ ತುಂಬಾ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವೀಟಾಗಿ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ. ಮಕ್ಳಿಗೂ ಕೊಟ್ಟರು ತುಂಬಾ ಹೆಲ್ದಿಯಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಬಿಡಿಸಿಟ್ಟಿರೋವಂಥ ಜೋಳ ಎಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಶುಂಠಿ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿನೂ ಕೂಡ ನಾನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ರುಬ್ಬೋದಕ್ಕೆ, ಇಲ್ಲಾಂದರೆ ಚಿಕ್ಕದಾಗಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೋದು. ಮಗುಗೆ ಕೊಡೋದ್ರಿಂದ ತಿನ್ನಬೇಕಾದ್ರೆ ಖಾರ ಮೆಣಸಿನ್ಕಾಯಿ ಎಲ್ಲ ಸಿಕ್ಬಿಡುತ್ತಲ್ವ, ಹಾಗಾಗಿ ಮಕ್ಳಿಗೆ ತಿನ್ನಬೇಕಾದ್ರೆ ಖಾರ ಸಿಕ್ಕಿದ್ರೆ ಇಲ್ಲಾಂದರೆ ನಾವು ಮೆಣಸಿನ್ಕಾಯಿನ ಕೂಡ ತೆಗೆದ್ಬಿಟ್ಟು ಕೊಡಬೇಕಾಗುತ್ತೆ. ಈ ರೀತಿ ನಾವು ಮೆಣಸಿನ್ಕಾಯಿನ ರುಬ್ಬಿ ಹಾಕಿ ಮಾಡಿಬಿಟ್ರೆ ಅವರು ಕೂಡ ಈಸಿಯಾಗಿ ತಿಂತಾರೆ. ಹಾಗಾಗಿ ರುಬ್ಬಿರೋಂಥ ಮಿಶ್ರಣನ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ನಾವು ರುಬ್ಕೋಬೇಕಾಗುತ್ತೆ. ಏನು ಕಡಲೆಬೇಳೆ ವಡೆ ಮಾಡಬೇಕಾದ್ರೆ ನಾವು ರುಬ್ಕೊತೀವಲ್ವ, ಅದೇ ರೀತಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ರುಬ್ಬಿರೋ ಮಿಶ್ರಣನ ಒಂದು ಬೌಲ್ಗೆ ಹಾಕ್ಕೊಂಡು ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಮುಸ್ಕಿನ ಜೋಳ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ರುಬ್ಬಿರೋ ಅಂಥದ್ದನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಇದು ಮಧ್ಯೆ ಬಾಯಿಗೆ ಸಿಗ್ತಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಯಾರಾದರೂ ತಿನ್ನಲಿಕ್ಕೆ ಆಗಲ್ಲ, ಮನೇಲಿ ಸ್ವಲ್ಪ ಏಜ್ ಆಗಿರೋರು ಇರ್ತಾರೆ ಅಂದರೆ ಅಂಥವ್ರಿಗೆ ಎಲ್ಲ ರುಬ್ಬೇನೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಹಾಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ವಡೆ ಕನ್ಸಿಸ್ಟೆನ್ಸಿಗೆ ಈ ರೀತಿ ಕಲಿಸ್ಕೊಂಡು ನಾನು ಇಟ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತಟ್ಟಿ ನೋಡಿಕೊಂಡ್ರೆ ಈ ರೀತಿಯಾಗಿ ವಡೆ ಈಸಿಯಾಗಿ ನಾವು ಮಾಡ್ಕೋಬೋದು. ನಿಮ್ಮ ಹತ್ರ ಏನಾದರೂ ಅಕ್ಕಿ ಹಿಟ್ಟಿದ್ರೆ 1 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ನಮ್ಮನೇಲಿ ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು, ಹಾಗಾಗಿ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ನೀಟಾಗಿ ಕಲಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಬಾಣಲೆಗೆ ನಾನು ಈ ವಡೆನ ಕರ್ಕೊಳ್ಳೋದಕ್ಕೆ ಎಣ್ಣೆನ ಬಿಸಿಗಿಟ್ಟಿದ್ದೆ. ಸೊ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿ ನಾವು ಅಂಗೈಯಲ್ಲಿ ವಡೆನ ತೊಟ್ಕೊಂಡು ಈಸಿಯಾಗಿ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾದಿರಲಿ. ಹಾಕಿದಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಕಿದ್ಮೇಲೆ ಸ್ವಲ್ಪ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ಊರಿನ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡ್ರೆ ರುಚಿಯಾದ ಕಾರ್ನ್ ವಡೆ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ವಡೆನ ತಟ್ಟಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ತಿರುಗಿಸಿ ಕೂಡ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕೈ ಆಡಬೇಡಿ, ಸ್ವಲ್ಪ ತಾನಾಗಿಯೇ ತಳ ಬಿಟ್ಟು ಬರುತ್ತೆ. ಆವಾಗ ನಾವು ತಿರುಗಿಸಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಕೊಂಡ್ರೆ ಸಾಕು. ಕಾರ್ನ್ ವಡೆ ರೆಡಿ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು, ನಾನೀಗ ತಿರುಗಿಸಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ರುಚಿಯಾದ ಹೆಲ್ದಿಯಾದ ಮುಸ್ಕಿನ ಜೋಳದ ವಡೆ ರೆಸಿಪಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಲ್ವ. ಯೂಸಲಿ ಮುಸ್ಕಿನ ಜೋಳನ ನಾವು ನೀರಿನಲ್ಲಿ ಬೇಯಿಸ್ಕೊಂಡು ನಾವು ಮುಸ್ಕಿನ ಜೋಳನ ತಿಂತೀವಿ. ಈ ರೀತಿ ಒಳ್ಳೆ ಡಿಫ್ರೆಂಟಾಗಿ ನಾವು ರೆಸಿಪಿನ ಟ್ರೈ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದೇ ರೀತಿ ನಾವು ಮುಸ್ಕಿನ ಜೋಳನ ಬೇಯಿಸ್ಕೊಂಡು ಆ ಥರ ತಿಂತಲೇ ಇರ್ತೀವಿ. ಈ ರೀತಿ ಒಂದ್ಸಲ ಮುಸ್ಕಿನ ಜೋಳದ ವಡೆನ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ನೋಡಿದ್ರಲ್ವ ಮುಸ್ಕಿನ ಜೋಳ ಅಥವಾ ಕಾರ್ನ್ ವಡೆ ಹೇಗೆ ಮಾಡೋದು ಅಂತ. ನಾನು ಮಾಡಿರೋಂಥ ಈ ಮುಸ್ಕಿನ ಜೋಳದ ವಡೆ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೀವು ವಿಡಿಯೋಗೆ ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡೋದ್ರಿಂದ
ನಾವು ಮಾಡುವಂತಹ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಹಾಗಾಗಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಮರೀದೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.